ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕೋಮು ಬಣ್ಣ ಹಚ್ಚಲಾಗ್ತಾ ಇದೆ. ಒತ್ತುವರಿ ತೆರವಿಗೆ ಕೋಮು ಟ್ವಿಸ್ಟ್ ಕೊಟ್ಟ ಕೇರಳ ಸಿಎಂ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕೋಮು ಬಣ್ಣ. ಒತ್ತುವರಿ ತೆರವಿಗೆ ಕೋಮು ಟ್ವಿಸ್ಟ್ ಕೊಟ್ಟಿದ್ದಾರೆ ಕೇರಳ ಸಿಎಂ. ಕರ್ನಾಟಕ ಸರ್ಕಾರ ಬುಲ್ಡೋಸರ್ ನ್ಯಾಯ ಪೋಸ್ಟ್ ಅನ್ನು ಹಾಕಿದ್ದಾರೆ. ದಕ್ಷಿಣಕ್ಕೂ ಹರಡಿದ ಉತ್ತರ ಭಾರತದ ರಾಜಕೀಯ ದಾಳಿ. ಕರ್ನಾಟಕದಲ್ಲಿ ಯುಪಿ ರೀತಿ ಬುಲ್ಡೋಸರ್ ನ್ಯಾಯ ಬರ್ತಾ ಇದೆ. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪೋಸ್ಟ್ ಅನ್ನು ಹಾಕಿದ್ದಾರೆ. ಕರ್ನಾಟಕ ಸಿದ್ದು ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ ಕೇರಳ ಸಿಎಂ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ಕೋಮು ಬಣ್ಣ. ಒತ್ತುವರಿ ತೆರವಿಗೆ ಕೋಮು ಟ್ವಿಸ್ಟ್ ಕೊಟ್ಟಿದ್ದಾರೆ ಕೇರಳ ಸಿಎಂ. ಈಗಾಗಲೇ ಯಲಹಂಕ ಬಳಿ ತೆರವು ಕಾರ್ಯಾಚರಣೆ ನಡೆದಿರುವಂಥದ್ದು. 200 ಮನೆಗಳನ್ನು ತೆರವು ಮಾಡಿರುವಂಥದ್ದು. ಇದಕ್ಕೆ ಕೇರಳ ಸಿಎಂ ಪಿಣರಾಯಿ ಪೋಸ್ಟನ್ನು ಹಾಕಿ ಒಂದು ರೀತಿಯಾಗಿ ಕಾಲೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಒಂದು ರೀತಿ ಯುಪಿ ರಾಜ್ಯದಲ್ಲಿರುವಂಥ ಸರ್ಕಾರ ಆಗ್ತಾ ಇದೆ. ಯಾಕಂದರೆ ಬುಲ್ಡೋಸರ್ ನ್ಯಾಯ ಇಲ್ಲಿ ಒದಗಿ ಬರ್ತಾ ಇದೆ ಅನ್ನುವಂಥ ಪೋಸ್ಟನ್ನು ಹರಿಬಿಟ್ಟಿದ್ದಾರೆ. ಒಂದು ವಿಚಾರ ಇಲ್ಲಿ ಹೇಳಬೇಕು, ಕೇರಳ ಸಿಎಂ ಒಂದು ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಓಕೆ, ಆದರೆ ನಿಮ್ಮ ರಾಜ್ಯದಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಗಳಿದ್ದಾವೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಗಮನ ಕೊಡಿ. ಅದಾದ ಬಳಿಕ ಕರ್ನಾಟಕ ರಾಜ್ಯದ ಬಗ್ಗೆ ಮಾತನಾಡಿ ಅಂತ ಹೇಳ್ಬೋದು. ಇನ್ನು ಅದ್ರ ಜೊತೆಗೆ ಈ ಒಂದು ಒತ್ತುವರಿ ಕಾರ್ಯಾಚರಣೆ ಏನು ನಡೀತಾ ಇದೆ, ಬೆಂಗಳೂರಿನಲ್ಲಿ BBMP ಒಂದು ಹಲವು ರೂಲ್ಸ್ಗಳನ್ನ ಕೂಡ ಜಾರಿ ಮಾಡಿದೆ. ಫಕೀರ್ ಕಾಲೋನಿ ವಸೀಂ ಲೇಔಟ್ನಲ್ಲಿ ಒತ್ತುವರಿ, ಕೋಗಿಲು ಲೇಔಟ್ನಲ್ಲಿ 200 ಮನೆಗಳ ತೆರವು ಕಾರ್ಯಾಚರಣೆ ಆಗಿದೆ. 5 ಎಕರೆ ಜಾಗ ಅತಿಕ್ರಮಿಸಿದ್ದ ಒತ್ತುವರಿ ಜಾಗ ತೆರವು ಕಾರ್ಯಾಚರಣೆಗೆ ಕೋಮು ಟ್ವಿಸ್ಟ್ ಕೊಟ್ಟ ಕೇರಳ ಸಿಎಂ. ಒತ್ತುವರಿ ತೆರವನ್ನ ರಾಜಕೀಯ ಅಸ್ತ್ರವಾಗಿಸಿಕೊಂಡ ಪಿಣರಾಯಿ. ವಾಸ್ತವ ವಿಚಾರ ಮರೆಮಾಚಿ ವಿಷ ಬಿತ್ತುವ ರೀತಿಯಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ. ಮುಸ್ಲಿಂ ಮನೆಗಳ ತೆರವು ಎಂದು ಪಿಣರಾಯಿ ವಿಜಯನ್ ಟ್ವೀಟ್ ಅನ್ನ ಮಾಡಿದ್ದಾರೆ. ಮುಸ್ಲಿಂ ಕುಟುಂಬಗಳ ಬೀದಿಗೆ ತಳ್ಳಿದ ಸರ್ಕಾರವೆಂದ ಕೇರಳ ಸಿಎಂ. ಈ ಒಂದು ಒತ್ತುವರಿ ವಿಚಾರಕ್ಕೆ ಅಲ್ಲಿ ಒಂದು ರೀತಿಯಾಗಿ ಮುಸ್ಲಿಮರ ಮನೆಗಳೇ ಹೆಚ್ಚಾಗಿ ತೆರವಾಗಿದೆ, ಮುಸ್ಲಿಮರ ಮನೆಗಳನ್ನು ಹೆಚ್ಚಾಗಿ ತೆರವು ಮಾಡ್ತಾ ಇದ್ದಾರೆ ಅಂತ ಒಂದು ರೀತಿ ಕೋಮು ಗಲಭೆಯನ್ನು ಎಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು ಕೇರಳ ಸಿಎಂ ಅಂತ ಹೇಳ್ಬೋದು. ಯಾಕಂದರೆ ಆ ರೀತಿಯಾಗಿ ಪೋಸ್ಟನ್ನು ಕೂಡ ಹರಿಬಿಟ್ಟಿದ್ದಾರೆ. ಅಲ್ಲಿ ಏನು ಮನೆಗಳು ತೆರವಾಗಿದೆ, ಒಂದು ಕೋಗಿಲು ಕ್ರಾಸ್ ಬಳಿ ಆಗಿರ್ಬೋದು, ಇನ್ನಿತರ ಏರಿಯಾಗಳಲ್ಲಿ ಏನು ಮನೆ ತೆರವು ಮಾಡಲಾಗ್ತಾ ಇದೆ, ಅಲ್ಲಿ ತೆರವಾಗಿರುವಂಥ ಮನೆಗಳೆಲ್ಲವೂ ಮುಸ್ಲಿಂ ಮನೆಗಳು, ಹೀಗಾಗಿ ಅಲ್ಪಸಂಖ್ಯಾತರ ಮನೆಗಳು. ಹೀಗಾಗಿ ಒಂದು ರೀತಿಯಾಗಿ ಟಾರ್ಗೆಟ್ ಮಾಡಿಕೊಂಡು ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ ಅನ್ನುವಂಥ ಒಂದು ಪೋಸ್ಟನ್ನು ಅಲ್ಲಿ ಹರಿಬಿಟ್ಟಿದ್ದಾರೆ ಕೇರಳ ಸಿಎಂ.